ಈಗ ಬಾಲರಾಜ್ನಂತ ಘಟಾನುಘಟಿನ ನಮ್ ಟೈಗರ್ ಸೋಲಿಸ್ತಾನ ಅಥವಾ ತನ್ನ ತಂದೆ ಕಟ್ಟಿರೋ ಮಾಫಿಯಾ ಸಾಮ್ರಾಜ್ಯನ ಶಾಶ್ವತವಾಗಿ ಬಿಟ್ಟು ಹೋಗ್ತಾನ? ಅಪ್ಪನ ಸಾವಿಗೆ ನ್ಯಾಯ ಕೊಡ್ಸೋಕಾಗಲ್ವಾ? ಪ್ರತೀಕಾರನ ಮರೆತು ಬಿಡ್ಬೇಕಾ? ಬಾಲರಾಜ್ ತೋಳು ಬಲದ ಮುಂದೆ ಟೈಗರ್ ಗರ್ಜನೆ ಎಷ್ಟು ಜೋರಾಗಿರುತ್ತೆ. ಚೈತ್ರಾಲಿಗೆ ಸಾಮ್ರಾಟ್ ಫಸ್ಟ್ ಫ್ಲೋರ್ ಕಡೆ ಹೋಗಿದ್ ನೋಡಿ ಅನುಮಾನ ಇನ್ನೂ ಜಾಸ್ತಿ ಆಯ್ತು. ಯಾವ್ದಕ್ಕೂ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಎದ್ದು ಹೊರಟಿದ್ಲು. ಅಷ್ಟರಲ್ಲಿ ಅವಳಿಗೆ ಯಾವ್ದೋ ಕಾಲ್ ಬಂತು. ಈ ಕಡೆ ಸಾಮ್ರಾಟ್ ಅಕ್ರಮ್ ಕ್ಯಾಬಿನ್ಗೆ ಹೋಗಿ VIP ಕಾರ್ಡ್ ತಗೊಂಡ್ ಬಂದ. ಇಲ್ಲಿ ನೋಡಿದ್ರೆ ರಿಸೆಪ್ಷನ್ ಎಲ್ಲೂ ಚೈತ್ರಾಲಿ ಕಾಣಿಸ್ಲೇ ಇಲ್ಲ. ಎಲ್ಲಿ ಹೋಗಿರ್ಬೋದು ಅಂತ ಹುಡ್ಕುದ್ರೆ ಹೋಟೆಲ್ ಲಾಬಿಲ್ ನಿಂತು ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಸಾಮ್ರಾಟ್ ಅವಳ ಕಡೆ ಹೋಗ್ತಿದ್ದಂಗೆ ಅವಳು ಪಟ್ ಅಂತ ಫೋನ್ ಕಟ್ ಮಾಡ್ಬಿಟ್ಲು. ಚೈತ್ರಾಲಿ ಬಿಹೇವಿಯರ್ ಸ್ವಲ್ಪ ವಿಚಿತ್ರವಾಗಿತ್ತು. ಬಟ್ ಸಾಮ್ರಾಟ್ ತನ್ನ ಐಡೆಂಟಿಟಿನ ಮುಚ್ಚಿಡೋ ಯೋಚನೆಯಲ್ಲಿ ಅದನ್ನೆಲ್ಲ ಗಮನಿಸ್ಲಿಲ್ಲ. ಸಾಮ್ರಾಟ್ ಮಾತಾಡೋ ಮುಂಚೆನೆ ಅವಳು ಒಳಗ್ ಹೋಗೋಣ್ವಾ ಅಂತ ಸ್ಮೈಲ್ ಮಾಡ್ಕೊಂಡು ಮುಂದೆ ಬಂದ್ಲು. ಟೇಬಲ್ಗೆ ಹೋಗಿ ಕೂತ್ಕೊಂಡ್ಮೇಲೂ ಸಾಮ್ರಾಟ್ ಅವಳ ಜೊತೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ದ. ಬಟ್ ಚೈತ್ರಾಲಿ ಮಾತ್ರ ಅವನನ್ನೇ ಕಂಟಿನ್ಯೂಸ್ ಆಗಿ ಗುರಾಯಿಸ್ತಾ, ಏನಾಯ್ತು, ಎಲ್ಲ ಓಕೆ ಅಲ್ವಾ? ಯಾ ಆಲ್ ಗುಡ್. ಹಾ, ಕೇಳೋದ್ ಮರ್ತೆ, ನೀನ್ ಇಲ್ಲೇನ ಕೆಲಸ ಮಾಡೋದು? ಆಗ್ಲೇ ಎಲ್ಲಿಗೆ ಹೋಗಿದ್ದೆ? ಸಾಮ್ರಾಟ್ ಬೇಕು ಅಂತಾನೆ ಮಾತ್ ಮರೆಸ್ತಾ, ನನಗೂ ತುಂಬಾ ಹಸ್ವಾಗ್ತಿದೆ, ಏನಾದ್ರೂ ಆರ್ಡರ್ ಮಾಡೋಣವಾ ಅಂದ. ಅವನು ಮಾತ್ ಮರೆಸ್ತಿರೋದು ಅವಳಿಗೆ ಚೆನ್ನಾಗಿ ಗೊತ್ತಾಯ್ತು. ಸಾಮ್ರಾಟ್, ನನ್ನಿಂದ ಏನಾದ್ರೂ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳೇ ಬಿಟ್ಲು. ಹೈಡ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ಫಸ್ಟ್ ನಾವ್ ಇಲ್ಲಿಗೆ ಬಂದಿರೋ ಕೆಲಸ ಮುಗಿಸೋಣ, ನಿನ್ಗೇನ್ ಬೇಕೋ ಆರ್ಡರ್ ಮಾಡು ಅಂತ ಹೇಳಿ ವೇಟರ್ ಕಡೆ ನೋಡ್ದ. ಚೈತ್ರಾಲಿ ತನಗ್ ಬೇಕಾದನ್ನೆಲ್ಲ ಆರ್ಡರ್ ಮಾಡಿ ಮತ್ತೆ ಸಾಮ್ರಾಟ್ ಕಡೆ ತಿರುಗಿದ್ಲು. ಆಗ್ಲೇ ನಾನು ಏನ್ ಕೇಳ್ತಾ ಇದ್ದೆ? ನಿನ್ ಕೆಲ್ಸದ ಬಗ್ಗೆ. ಏನ್ ಕೆಲ್ಸ ಮಾಡ್ತೀಯ ನೀನು? ಸಾಮ್ರಾಟ್ ಮನ್ಸಲ್ಲೇ, ಓಹ್, ಬೆನ್ನಗ್ ಬಿದ್ದು ಬೇತಾಳು ತರ ಕಾಡ್ತಾ ಇದ್ದಾಳೆ, ನಿಜ ಹೇಳೋವರೆಗೂ ಪ್ರಾಣ ಹಿಂಡೋದ್ ಬಿಡಲ್ಲ ಇವಳು ಅಂತ ಬೈಕೊಂಡು, ನಾನು AK ಪ್ರೈವೇಟ್ ಲಿಮಿಟೆಡ್ನಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ. AK ಪ್ರೈವೇಟ್ ಲಿಮಿಟೆಡ್ಡಾ? ಅದು ಅಕ್ರಮ್ ಸರ್ ಕಂಪ್ನಿ ಅಲ್ವಾ? ಸಾಮ್ರಾಟ್ ಹೌದು ಅಂತ ತಲೆ ಆಡಿಸ್ತಾ. ಆದ್ರೂ ಅವಳ ಇನ್ವೆಸ್ಟಿಗೇಷನ್ ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಮತ್ತಿನ್ನೇನೋ ಕೇಳೋದಕ್ಕೆ ಹೊರಟ್ಲು. ಅಷ್ಟರಲ್ಲಿ ಅವಳ ಪಕ್ಕ ಹ್ಯಾಂಡ್ಸಮ್ ಅಂಡ್ ರಿಚ್ ಹುಡುಗ ಒಬ್ಬ ಬಂದ್ ನಿಂತ. ಹಲೋ ಗಾರ್ಜಿಯಸ್ ಅಂತ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಮುಂದಾದ. ಚೈತ್ರಾಲಿ ಮೇಲಿಂದ ಕೆಳಗ್ವರೆಗೂ ಒಂದ್ಸಲ ಗುರಾಯಿಸಿ ಮುಖ ತಿರುಗಿಸಿದ್ಲು. ಅವನು ದರ್ಪದಲ್ಲಿ, ನಾನು ತುಂಬಾ ಬ್ಯೂಟಿಫುಲ್ ಆಗಿದ್ಯಾ ಬೇಬ್. ಆಕ್ಚುಲಿ ನಾನು ಇವತ್ತು ತುಂಬಾ ಬ್ಯುಸಿ ಇದ್ದೀನಿ, ಆದ್ರೂ ನೀನ್ ನೋಡಿದ್ಮೇಲೆ ನಿನ್ನ ಹತ್ರ ಬರ್ದೇ ಇರೋದಕ್ಕಾಗ್ಲಿಲ್ಲ. ಎಂತ ಬ್ಯೂಟಿಫುಲ್ ಫ್ಲವರ್ ನೋಡಿ ದುಂಬಿ ಹಾಗೆ ಹೋಗಕ್ಕಾಗತ್ತಾ? ಮಕರಂದ ಹೀರ್ಲೇಬೇಕಲ್ವಾ? ಸೊ ಇವತ್ತು ನಾನೇ ನಿನಗೆ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿ ಚೇರ್ ಎಳ್ಕೊಂಡು ಅವಳು ಪಕ್ಕದಲ್ಲೇ ಕೂತ್ಬಿಟ್ಟ. ಅವನು ಮುಖದಲ್ಲಿರೋ ಕೆಟ್ಟ ಸ್ಮೈಲ್ ನೋಡಿದ್ರೇನೆ ಅವ್ನ ಬ್ಯಾಡ್ ಇಂಟೆನ್ಷನ್ ಏನು ಅನ್ನೋದು ಚೈತ್ರಾಲಿ ಮತ್ತೆ ಸಾಮ್ರಾಟ್ ಇಬ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆದ್ರೂ ಸುಮ್ಮನೆ ಗಲಾಟೆ ಬೇಡ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋಣ ಅನ್ಕೊಂಡು ಸಾಮ್ರಾಟ್, ಲುಕ್ ಮಿಸ್ಟರ್, ನಾವಿಬ್ರು ಆಲ್ರೆಡಿ ಡೇಟ್ ಮಾಡ್ತಾ ಇದೀವಿ, ಡೋಂಟ್ ಡಿಸ್ಟರ್ಬ್ ಅಸ್ ಪ್ಲೀಸ್ ಅಂತ ಬಾಗ್ಲಿ ಕಡೆ ಕೈ ತೋರಿಸ್ತಾ. ವಾಟ್, ಡೇಟ್ ಮಾಡ್ತಿದ್ದೀರಾ? ನಿನ್ನ ನೋಡಿದ್ರೆ ಇವಳು ಕಾರ್ ಡ್ರೈವರ್ ತರ ಕಾಣಿಸ್ತಿದ್ಯಾ. ಹೋಗ್ಲಿ ಬಿಡು, ಬಟ್ ಇವತ್ತಿನ ನಾನು ಇವಳ ಜೊತೆ ಡೇಟ್ ಮಾಡ್ತೀನಿ. ಒಳ್ಳೆ ಮಾತಲ್ಲಿ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡು. ಸಾಮ್ರಾಟ್ ಮುಷ್ಟಿ ಬಿಗೆ ಆಯ್ತು. ಎತ್ತಿ ಅವನ ಮುಖಕ್ಕೆ ಒಂದು ಕೊಡೋಣ ಅನ್ಕೊಂಡ, ಆದ್ರೂ ತಾಳ್ಮೆ ತಗೊಂಡು ಇನ್ನು ಎಷ್ಟು ಮಾತಾಡ್ತಾನೋ ಮಾತಾಡ್ಲಿ ಅಂತ ಸುಮ್ನಾದ. ಆ ಹುಡುಗ ಚೈತ್ರಾಲಿ ಲಿಪ್ಸ್ನ ನೋಡ್ತಾ, ಒಳ್ಳೆ ರಸಗುಲ್ಲ ತರ ಇದ್ಯಾ, ರಿಚ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋ ತರಾನೂ ಕಾಣಿಸ್ತಿದೆ. ಅಂತದ್ರಲ್ಲಿ ನಿನಗೇನು ಬಂದಿರೋದು ದರಿದ್ರ? ಹೋಗಿ ಹೋಗಿ ಇಂಥ ಲೋ ಕ್ಲಾಸ್ ಹುಡುಗನ ಜೊತೆ ಡೇಟ್ ಮಾಡ್ತಿದ್ಯಲ್ಲ, ಸ್ಟ್ಯಾಂಡರ್ಡ್ ತಕ್ಕಂಗ್ ಚಾಯ್ಸ್ ಮಾಡ್ಬೇಕು ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಸಾಮ್ರಾಟ್ನ ಕೀಳಾಗಿ ನೋಡ್ದ. ಈಗ ಸಾಮ್ರಾಟ್ಗೆ ತಡ್ಕೊಳ್ಳೋದಕ್ಕಾಗ್ದೆ ಜೋರಾಗಿ ಟೇಬಲ್ ಕುಟ್ಟಿ, ಅತಿಯಾಗಿ ಮಾತಾಡ್ತಾ ಇದ್ಯಾ, ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ಹೋದ್ರೆ ನಿನ್ಗೆ ಒಳ್ಳೇದು ಅಂತ ಗುಡುಗ್ದ. ಆದ್ರೂ ಅವನು ಸಾಮ್ರಾಟ್ ಮಾತ್ಗೆ ಕೇರೆ ಮಾಡ್ದೆ ಚೈತ್ರಾಲಿನೇ ನೋಡ್ತಾ, ಯು ಕಮ್ ವಿತ್ ಮೀ ಬೇಬಿ, ನಿಜವಾದ ಖುಷಿ ಏನು ಅಂತ ನಾನ್ ತೋರಿಸ್ತೀನಿ. ನೀನ್ ಈ ತರ ಲೋ ಕ್ಲಾಸ್ ಬಾಯ್ಸ್ ಜೊತೆ ಎಲ್ಲ ಓಡಾಡಬಾರ್ದು, ಇಂಥವ್ರಿಗೆಲ್ಲ ಕೂಲಾಗೋತ್ರ ಏನೂ ಇರಲ್ಲ, ಹೊಡ್ಸಿರೋ ಅಪ್ಪ ಯಾರು ಅಂತಾನೂ ಗೊತ್ತಿರಲ್ಲ ಅಂದ್ಬಿಟ್ಟ. ಅಪ್ಪನ ವಿಚಾರ ಬರ್ತಿದ್ದಂಗೆ ಸಾಮ್ರಾಟ್ ಕಿರಳಿರೋ ಸಿಂಹ ಆಗೋದ. ಇವ್ರ ರಾಸ್ಕಲ್ ಅಂತ ಕಿರಿಸ್ತಾ ಆ ಹುಡುಗನ್ ಕತ್ ಹಿಡ್ದು ಒಂದೇ ಕೈಯಲ್ಲಿ ನಾಯಿ ಮರಿನ ಎತ್ತೋ ತರ ಮೇಲೆತ್ಬಿಟ್ಟ. ಸಾಮ್ರಾಟ್ ಉಗ್ರ ರೂಪ ನೋಡಿ ಚೈತ್ರಾಲಿ ನಿಂತಲ್ಲೇ ನಡ್ಗೋದ್ಲು. ತಕ್ಷಣ ಅಕ್ಕಪಕ್ಕದವರೆಲ್ಲ, ಹೇಯ್, ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಅವ್ನಿಗೆ ಹೊಡಿತಾ ಇದ್ಯಾ? ಸತ್ಕಿತ್ ಹೋಗ್ಬಿಟ್ಟ ಅವನು ಬಿಡೋ ಅಂತ ಚೀರಾಡೋದಕ್ಕೆ ಶುರು ಮಾಡಿದ್ರು. ಅವನು ಮಾತ್ರ ಯಾರ ಮಾತ್ಗೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಆ ಹುಡುಗನ ಮುಖಕ್ಕೆ ಸರಿಯಾಗಿ ಒಂದು ಪಂಚ್ ಕೊಟ್ಟು, ಆಗ್ಲೇ ಏನ್ ಬೊಗಳ್ದೆ? ಹೊಡ್ಸಿದಪ್ಪ ಯಾರು ಅಂತ ಗೊತ್ತಿಲ್ಲ ಅಂತನ? ನಮ್ಮಪ್ಪ ಯಾರು ಅಂತ ಗೊತ್ತಾದ್ರೆ ನೀನ್ ಉಸಿರೇ ನಿಂತೋಗುತ್ತೆ
ನನ್ನ ಮಗನ ಸಾಯಿಸ್ಬಿಡ್ತೀನಿ ನಿನ್ನನ್ನ ಅಂತ ಒಂದಾದ್ಮೇಲೆ ಒಂದು ಕಜ್ಜಾಯ ಕೊಡ್ತಾನೆ ಇದ್ದ. ಇಷ್ಟೊತ್ತು ಆಟಿಟ್ಯೂಡ್ ತೋರಿಸ್ತಿದ್ದ ಆ ಹುಡುಗನ ಬಾಯಿಂದ ಒಂದೇ ಒಂದು ಪದಾನೂ ಆಚೆ ಬರ್ಲಿಲ್ಲ. ಅವನ ಕಣ್ಣಲ್ಲಿ ಭಯ ಬಿಟ್ಟು ಇನ್ಯಾವುದಕ್ಕೂ ಜಾಗ ಇರಲಿಲ್ಲ. ಬಾಯಿಂದ ರಕ್ತ ಚಿಲ್ ಅಂತ ಚಿಮ್ಮಿ ಅವನು ವೈಟ್ ಶರ್ಟ್ ಎಲ್ಲ ರೆಡ್ ಕಲರ್ ಆಗೋಯ್ತು. ಆದ್ರೂ ಸಾಮ್ರಾಟ್ ಬಿಡ್ಲಿಲ್ಲ. ಅಲ್ಲಿರೋ ಟೇಬಲ್ ಚೂರ್ ಚೂರ್ ಆಗೋವರೆಗೂ ಅವನ ತಲೆನ ಚೆಚ್ತಾನೆ ಇದ್ದ. ಅದು ನೋಡಿ ಚೈತ್ರಾಣಿಗೂ ಎದೆ ಜಲ್ಲಂತು. ಅಷ್ಟರಲ್ಲಿ ಜನಗಳ ಗುಂಪಿಂದ ಏಯ್ ಬಿಟ್ಬಿಡ ಅವನನ್ನ, ಸತ್ ಹೋಗ್ತಾನವನು ಅಂತ ಯಾರೋ ಕಿರುಚ್ಕೊಂಡ್ರು. ಆಗ್ಲೇ ಸಾಮ್ರಾಟ್ಗೆ ತಾನ್ ತಾಳ್ಮೆ ಕಳ್ಕೊಂಡು ಹಿಗ್ಗಾ ಮುಗ್ಗ ಚೆಚ್ಚುತ್ತಾ ಇದ್ದೀನಿ ಅಂತ ಫ್ಲಾಶ್ ಆಯ್ತು. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.